ನಾವೆಲ್ಲ ಟಿವಿ ಪರದೆ ಮೇಲೆ ಈ ಒಂದು ಕಲಾವಿದರನ್ನ ನೋಡ್ತೀವಿ. ನಮ್ಗನ್ಸೋದೇ ಬೇರೆ, ಅಲ್ಲಿರೋದೇ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಂಜು ಅವ್ರನ್ನ ತುಂಬಾನೇ ಹತ್ತಿರದಿಂದ ನೋಡಿದ್ದಾರೆ. ಅವರು ಪಟ್ಟಿರೋ ಕಷ್ಟಗಳನ್ನು ನೋಡಿದ್ದಾರೆ. ಅವರು ಯಾವ ರೀತಿ ಮೇಲೆ ಬಂದರು, ಇಷ್ಟು ದೂರ ಬಂದಿದ್ದಾರೆ ಅನ್ನೋದನ್ನು ನೋಡಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು ಯಾಕೆ ಅಷ್ಟೊಂದು ಗರಂ ಆದರೂ ವೇದಿಕೆ ಮೇಲೆ ತುಂಬಾ ಸನ್ನೆ ಮಾಡಿ ತೋರಿಸ್ತಾರೆ, ಮಂಜು ಮುಚ್ಕೊಂಡಿರು ಅಂತ ಹೇಳಿಬಿಟ್ಟು. ಸೊ ಯಾಕೆ ಹಾಗೆ ಹೇಳಿದ್ರು, ಏನಕ್ಕೆ ಅಷ್ಟೊಂದು ಕೋಪ ಮಾಡಿಕೊಂಡ್ರು, ಏನಕ್ಕೆ ಮಂಜು ಅವರ ತಂದೆ ಕೈ ಮುಗಿದ್ರು ಕಿಚ್ಚ ಸುದೀಪ್ ಅವ್ರಿಗೆ ಅಂತ ನಾವು ನೋಡೋಣ ಇಲ್ಲಿ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ಈ ಬಾರಿ ಮಂಜು ಅವರ ಒಂದು ವಿಷಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಗ್ರೇ ಏರಿಯಾ ಕಿಂಗು, ಗ್ರೇ ಏರಿಯಾ ಸ್ಟ್ರಾಟಜಿ ಮಾಸ್ಟರು, ಏನೇನೋ ತುಂಬಾ ಚರ್ಚೆಗೊಳಗಾಗಿದ್ರು. ಯಾವ ವಿಷಯಕ್ಕೆ ಚರ್ಚೆಗೊಳಗಾಗಿದ್ರು ಅಂತ ಹೇಳಿದ್ರೆ, ಇವ್ರಿಗೆ ಫಸ್ಟ್ ರನ್ನರ್ ಅಪ್ ಸಿಗುತ್ತಾ, ಸೆಕೆಂಡ್ ರನ್ನರ್ ಅಪ್ ಸಿಗುತ್ತಾ, ಸೆಕೆಂಡ್ ರನ್ನರ್ ಅಪ್ ಆದರೂ ಸಿಗಲೇಬೇಕು, ಯಾಕಂದರೆ ಡೇ 1 ಆಡ್ಕೊಂಬಂದಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಇವ್ರದೇ ಆದ ವಿಭಿನ್ನ ಶೈಲಿಯಲ್ಲಿ ಬಿಗ್ ಬಾಸ್ಗೆ ಟಕ್ಕರ್ ಕೊಟ್ಟು ಒಂದು ಗ್ರೇ ಏರಿಯಾ ಕಂಡಿಡ್ಕೊಂಡು ಆಡಿದ್ದಾರೆ. ಎಲ್ರಿಗೂ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಇವ್ರು ಬಂದುಬಿಟ್ಟು ಮಿನಿಮಮ್ ಏನಿಲ್ಲ ಅಂದ್ರೂ ಸೆಕೆಂಡ್ ರನ್ನರ್ ಅಪ್ ಸ್ಥಾನಕ್ಕಾದರೂ ಬರ್ತಾರೆ ಅಂತ ತುಂಬಾ ಚರ್ಚೆ ನಡೀತಾ ಇತ್ತು. ಬಟ್ ಏನೇ ಆಗಿರಲಿ, ಸೊ ನಡೆದಿದ್ದೇ ಬೇರೆ. ಇಲ್ಲಿ ಇವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಒಂದು 5ನೇ ರನ್ನರ್ ಅಪ್ ಆಗಿ ಹೊರಬರ್ತಾರೆ. ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ, ರನ್ನರ್ ಅಪ್ ಎಲ್ರಿಗೂ ಒಂದಿಷ್ಟು ಅಮೌಂಟು ಅಂತ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಇಲ್ಲಿ ನೋಡೋದಾದರೆ ಮಂಜು ಅವ್ರಿಗೂ ಕೂಡ ಹತ್ತತ್ರ ಒಂದು 3ರಿಂದ 5 ಲಕ್ಷದವರೆಗೂ ಸಿಕ್ತು ಕ್ಯಾಶ್ ಪ್ರೈಸು. 3 ಲಕ್ಷ ಚೆಕ್ ಕೊಟ್ಟಿದ್ರು, ಹಾಗೆ 2 ಲಕ್ಷ ಕ್ಯಾಶ್ ಅಮೌಂಟ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ರು. ಸೊ ಆದರೆ ಅದನ್ನು ಕೊಡೋ ಒಂದು ಸಂದರ್ಭದಲ್ಲಿ ಮಂಜು ಅವ್ರಿಗೆ ಸೊ 3 ಲಕ್ಷ ಕ್ಯಾಶ್ ಪ್ರೈಸ್ ಏನು ಚೆಕ್ ಪ್ರೈಸ್ ಅನೌನ್ಸ್ ಮಾಡ್ತಾರಲ್ವ, ಸೊ ಅದನ್ನು ಕೊಡಲಿಕ್ಕೆ ಬರ್ತಾರೆ. ಕೊಟ್ಟಾಗ ಅವ್ರು ಹೇಳ್ತಾರೆ, ಸೊ ಏನು ಈ 3 ಲಕ್ಷ ಇದೆ ಅಲ್ವಾ, ಸೊ ಯಾರ್ಯಾರು ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಆಶ್ರಮಗಳಿದೆ, ಸೊ ಅವರಿಗೆ ನಾನು ಈ ಒಂದು ಅಮೌಂಟನ್ನು ದಾನ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಸೊ ದಯವಿಟ್ಟು ದಾನವಾಗಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅದಾದ ನಂತರ ಇನ್ನೇನು 2 ಲಕ್ಷ ಕ್ಯಾಶ್ ಪ್ರೈಸ್ ಇರುತ್ತಲ್ವ, ಅದನ್ನು ಕೊಡ್ಲಿಕ್ಕೆ ಕೂಡ ಬರ್ತಾರೆ. ಅದನ್ನು ಕೂಡ ಮಂಜು ಅವರು ಸೊ ಇದನ್ನು ಕೂಡ ಯಾರಾದರೂ ರೈತರಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಇರು ಮಂಜು, ತಾಳ್ಮೆಯಿಂದ ಇರು, ಯಾಕಪ್ಪ ಇಷ್ಟು ಅರ್ಜೆಂಟು, ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಸ್ವಲ್ಪ ಲೈಟಾಗಿ ಗರಂ ಆಗ್ತಾರೆ ಸ್ಟೇಜ್ ಮೇಲೆ. ನಿಮ್ಮ ತಂದೆ ಕೂಡ ಒಬ್ಬ ರೈತನೇ, ಫಸ್ಟು ರೈತನಿಗೆ ಮಗ ಆಗು, ತಂದೆಗೆ ಮಗ ಆಗು. ಈ ಒಂದು ಪ್ರೈಸ್ ಅಮೌಂಟ್ ಏನಿದೆ ಅಲ್ವಾ, ಇದು ನಿನ್ನ ಕಷ್ಟಕ್ಕೆ ಬಂದಿರೋದು. ಇಲ್ಲಿ ಯಾರ್ಯಾರು ಇದನ್ನು ಸ್ಪಾನ್ಸರ್ ಮಾಡಿ ನಿನಗೆ ಒಂದು 3 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು ಕೊಟ್ಟಿದ್ದಾರಲ್ವಾ, ಸೊ ಇದು ನೀನು ಪಟ್ಟಿರೋ ಎಫರ್ಟ್ಗೆ ಕೊಟ್ಟಿರೋದು, ನೀನು ಪಟ್ಟಿರೋ ಕಷ್ಟಕ್ಕೆ, ನೀನು ಆಡಿರೋ ರೀತಿಗೆ ಅವರು ಮೆಚ್ಚಿ ಕೊಟ್ಟಿರೋದು. ಸೊ ಅದಕ್ಕೆ ಇಲ್ಲಿ ಒಂದು ಅವಮಾನ ಮಾಡೋದು ಬೇಡ. ನೀನು ಏನೇನು ವಯಸ್ಸಾದವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಅಥವಾ ರೈತರಿಗೆ ಏನು ಕೊಡಬೇಕಂತಿದೆಯೋ ಅದನ್ನು ನಾನು ಕೊಡ್ತೀನಿ, ಆ 2 ಲಕ್ಷ ನಾನು ಕೊಡ್ತೀನಿ. ಸೊ ಇದನ್ನು ಮೊದಲು ನಿನ್ನ ತಂದೆಗೆ ಕೊಡು, ನಿನ್ನ ತಂದೆ ಖುಷಿ ಪಡ್ತಾರೆ. ನಿನ್ನ ತಂದೆ ಕೂಡ ಒಬ್ಬ ರೈತನೇ, ಹಾಗಾಗಿ ಇದನ್ನು ಕ್ಯಾಶ್ ಪ್ರೈಸ್ನ ನಿನ್ನ ತಂದೆ ತಾಯಿಗೆ ಹೋಗಿ ಕೊಡು. ಅವರು ಫಸ್ಟು ಖುಷಿ ಪಡಲಿ, ಅವರು ಇಷ್ಟು ದಿನ ಕಾಯ್ತಾ ಇದ್ದಾರೆ, ನಿನ್ನ ಆಟ ನೋಡಿಕೊಂಡು ನಿನಗೋಸ್ಕರ ಇಷ್ಟು ದಿನ ಆಚೆ ಕಾಯ್ತಾ ಇದ್ದರು. ಸೊ ಹಾಗಾಗಿ ಈ ಪ್ರೈಸ್ ಅಮೌಂಟ್ ಏನಿದೆಯಲ್ಲ ನಿನ್ನ ತಂದೆ ತಾಯಿಗೆ ಕೊಡು, ಅವರು ಖುಷಿ ಪಡಲಿ, ನನ್ನ ಮಗ ಮಾಡಿರೋದು, ಸಾಧನೆ ಮಾಡಿರೋದು, ನನ್ನ ಮಗ ಕೊಟ್ಟಿರೋದು ಅಂತ ಖುಷಿ ಪಡಲಿ, ಹೆಮ್ಮೆ ಪಡಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಗೈಸ್? ಕಿಚ್ಚ ಸುದೀಪ್ ಅವರು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರು ನೋಡಿ, ಮಂಜು ಅವರ ತಂದೆ ತಾಯಿ ಮನಸ್ಸನ್ನಾಗಿರಲಿ, ಮಂಜು ಅವ್ರ ಮನಸ್ಸನ್ನಾಗಿರಲಿ. ಯಾಕಂದರೆ ಮಂಜು ಅವರು ಎಷ್ಟು ಕಷ್ಟ ಬಿದ್ದಿದ್ದಾರೆ, ಯಾವ ರೀತಿ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಏನೆಲ್ಲ ಫೇಸ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಸುದೀಪ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ತುಂಬ ಹತ್ತಿರದಿಂದ ನೋಡಿದ್ದಾರೆ. ಹಾಗಾಗಿ ಬಂದಿದ್ದನ್ನೆಲ್ಲ ದಾನ ಮಾಡಿದ್ರೆ ಕೊನೆಗೆ ಅವ್ರಿಗೆ ಏನು ಉಳಿಯುತ್ತೆ? ಹಾಗಾಗಿ ನಿನ್ನ ದಾನ ಏನು ಮಾಡಬೇಕಂತ ಅಂದ್ಕೊಂಡಿದ್ಯಲ್ಲ ಅದನ್ನು ನಾನೇ ಕೊಡ್ತೀನಿ, ದಯವಿಟ್ಟು ನಿನಗೆ ಬಂದಿರೋ ಪ್ರೈಸನ್ನು ನಿನ್ನ ತಂದೆ ತಾಯಿ ಕೊಡು, ಅವರು ಖುಷಿ ಪಡಲಿ, ಅವರು ಅದನ್ನು ಅನುಭವಿಸ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಒಂದು ಮಗನಾಗಿ ಒಂದು ತಂದೆ ತಾಯಿ ಅಥವಾ ಒಂದು ಕುಟುಂಬದ ನೋವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರು. ಸೊ ಅವರು ಒಂದು ಅರ್ಥ ಮಾಡ್ಕೊಂಡಿರೋ ಒಂದು ಇದಕ್ಕೆ ಅವ್ರಿಗೊಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಬರಲಿ ಇಲ್ಲಿ ಈ ವಿಡಿಯೋಗೆ. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಶೇಷ ಅಪ್ಡೇಟ್ ಮುಖಾಂತರ. ಎಲ್ರಿಗೂ ತುಂಬ ಧನ್ಯವಾದಗಳು.